ಇವತ್ತು ನಾನು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನಪ್ಪ ಹೊಸ ವಿಷಯ ಅಂದರೆ ಯೂಟ್ಯೂಬು ಯಾರಿಗೋಸ್ಕರ? ಯೂಟ್ಯೂಬು ಯಾರಿಗೋಸ್ಕರ? ಕೆಲವು ಸೀಮಿತ ವ್ಯಕ್ತಿಗಳಿಗೆ ಮಾತ್ರನ ಯೂಟ್ಯೂಬು, ಇಲ್ಲ ಇನ್ಯಾರಿಗೆ? ಇದು ಕೇವಲ ಎಂಟರ್ಟೈನ್ಮೆಂಟಿಗೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ಯೂಟ್ಯೂಬು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬಹುದು. ಬನ್ನಿ, ಯೂಟ್ಯೂಬು ಎಲ್ಲರಿಗೋಸ್ಕರನ ಇಲ್ಲ ಯಾರಿಗೋಸ್ಕರ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಏನಪ್ಪ ತಿಳ್ಕೊಬಹುದು ಯೂಟ್ಯೂಬಲ್ಲಿ ಅಂದರೆ, ಇದು ಒಂದು ಕಲಿಕೆಯ ವೇದಿಕೆ. ಅಂದರೆ ಎಲ್ಲ ವಿಷಯಗಳನ್ನು ನಮಗೆ ಯೂಟ್ಯೂಬು ಕಲಿಸಿ ಕೊಡುತ್ತೆ. ಯಾವ ಥರ ಟೆಕ್ ವಿಷಯ ಆಗಿರಲಿ, ಟೀಚಿಂಗ್ ವಿಷಯ ಆಗಿರಲಿ, ಟ್ರಾವೆಲ್ ವಿಷಯ ಆಗಿರಲಿ, ಯಾವುದೇ ವಿಷಯ ಆಗಲಿ, ಈವನ್ ನಮ್ಮ ಯೂಟ್ಯೂಬ್ ಬಗ್ಗೆನೂ ಈ ವೇದಿಕೆಯಲ್ಲಿ ನಾವು ಬೇಜಾನ್ ತಿಳ್ಕೊಬಹುದು. ಯೂಟ್ಯೂಬು ನಮಗೆ ಒಂದು ಕಲಿಕೆಯ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು, ಯೂಟ್ಯೂಬಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇದು ನಮಗೆ ಆದಾಯ ಕೊಡುವಂತಹ ಒಂದು ದಾರಿ. ಯೂಟ್ಯೂಬಿಂದ ಎಷ್ಟೋ ಯೂಟ್ಯೂಬರ್ಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಎಷ್ಟೊಂದು ಲಕ್ಷಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೀಗಾಗಲೇ ಗೊತ್ತು. ಅವರು ತಕ್ಷಣಕ್ಕೆ ಸಂಪಾದನೆ ಮಾಡ್ತಾಯಿಲ್ಲ, ಅವರು ಸಹ ಕೆಲಸ ಮಾಡೋರೆ, ಕಷ್ಟಪಟ್ಟವ್ರೆ, ಅವರು ಇವಾಗ ಸಂಪಾದನೆಯನ್ನು ನೋಡ್ತಾವ್ರೆ. ನಾವು ಸಹ ಅದೇ ಥರ ಕಷ್ಟಪಟ್ಟರೆ ಎಲ್ರಿಗೂ ದೇವರು ಫಲ ಕೊಟ್ಟೆ ಕೊಡ್ತಾನೆ. ಅಂದರೆ ಯೂಟ್ಯೂಬು ಆದಾಯದ ಮಾರ್ಗ, ಅಂದರೆ ಇನ್ಕಮನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಒಂದು ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನೊಂದೇನಪ್ಪ ಅಂದರೆ, ಯೂಟ್ಯೂಬಲ್ಲಿ ನಾವು ನಮ್ಮ ಟ್ಯಾಲೆಂಟನ್ನು ತೋರಿಸ್ಬಹುದು. ನಮಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ, ಯಾವುದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇದೆ, ಅದನ್ನು ನಾವು ಇಲ್ಲಿ ವ್ಯಕ್ತಪಡಿಸಬಹುದು. ಈವನ್ನು ನಿಮಗೆ ಒಂದು ಸೈಕಲ್ ರಿಪೇರಿ ಮಾಡೋಕ್ಕೆ ಬರುತ್ತಾ, ಟಿ ವಿ ರಿಪೇರಿ ಮಾಡೋಕ್ಕೆ ಬರುತ್ತಾ, ಇನ್ನೊಂದರಲ್ಲಿ ಹೊಲದಲ್ಲಿ ನೀವು ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀರಾ, ಅಂದರೆ ಬೆಳೆ ಬೆಳೆಯೋಕ್ಕೆ ಯಾವ ಗೊಬ್ಬರವನ್ನು ಹಾಕ್ತೀರಾ, ಯಾವ ರೀತಿ ನೀವು ಹೊಲವನ್ನು ಟ್ರ್ಯಾಕ್ಟ್ರಲ್ಲಿ ಇಲ್ಲ ಬೇರೆ ಯಾವುದಾದರೂ ವಸ್ತುವಿನಿಂದ ಉಳ್ತೀರಾ, ಅಂದರೆ ಹೊಲವನ್ನು ರೆಡಿ ಮಾಡ್ಕೋತೀರಾ, ಈ ಎಲ್ಲವುದನ್ನು ಸಹ ನಾವು ಈ ಯೂಟ್ಯೂಬಲ್ಲಿ ತೋರಿಸಿ ನಮ್ಮ ಟ್ಯಾಲೆಂಟನ್ನು ಬೇರೆಯವರ ಮುಂದೆ ವ್ಯಕ್ತಪಡಿಸಬಹುದು. ಇದು ತುಂಬ ಸುಲಭವಾದ ಮಾರ್ಗ ನಮ್ಮ ಯೂಟ್ಯೂಬು. ಮತ್ತು ಈ ಯೂಟ್ಯೂಬಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ರೂ ನೋಡೋದಕ್ಕೆ ಜನ ಇದ್ದೇ ಇರ್ತಾರೆ. ಎಲ್ಲ ವಿಷಯವು ಎಲ್ಲ ಥರದ ಜನಗಳಿಗೂ ಬೇಕಾಗುತ್ತೆ. ಒಂದೇ ಥರದ ಜನಗಳು ಇರಲ್ಲ ಯೂಟ್ಯೂಬಲ್ಲಿ. ಎಲ್ಲ ಟೈಪ್ಸ್ ಆಫ್ ಪೀಪಲ್, ಎಲ್ಲ ಥರ ಜನಗಳು ಇರ್ತಾರೆ, ಎಲ್ಲ ಥರ ವಿಡಿಯೋಗಳನ್ನು ಸಹ ನೋಡ್ತಾರೆ. ಇಲ್ಲಿ ನಮ್ಮ ನಾಲೆಡ್ಜು ಮತ್ತು ನಮ್ಮ ಎಕ್ಸ್ಪೀರಿಯನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವೇನು ಬೇಕಾದ್ರೂ ಅಂದರೆ ಸಮಾಜಕ್ಕೆ ತೋರಿಸುವಂತಹ ಎಲ್ಲ ವಿಷಯಗಳನ್ನು ತೋರಿಸೋದಕ್ಕೆ ಇದು ಒಂದು ಸ್ಟೇಜ್ ಅಂದರೆ ತಪ್ಪಾಗಲ್ಲ. ಯೂಟ್ಯೂಬು ಎಲ್ರಿಗೋಸ್ಕರ ಅಂತ ಗೊತ್ತಾಯ್ತಲ್ವ? ಯೂಟ್ಯೂಬು ನೀವು ಸ್ಟೂಡೆಂಟ್ ಆಗಿರಿ, ಗೃಹಿಣಿ ಆಗಿರಿ, ಬಿಸ್ನೆಸ್ ಮ್ಯಾನ್ ಆಗಿರಿ, ಮತ್ತೊಂದು ಬಿಲ್ಡಿಂಗ್ ಕಟ್ಟೋ ಕೆಲಸ ಮಾಡ್ತಿರ್ರಿ, ಒಬ್ಬ ಕೂಲಿ ಆಗಿರಲಿ, ಯಾರಾದರೂ ಆಗಿರಲಿ, ಯೂಟ್ಯೂಬನ್ನು ಆರಾಮವಾಗಿ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಆಗ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೋತಾ ಹೋಗಬಹುದು. ಇನ್ನು ಏನೇನು ಮಾಡ್ಬೋದು ಬನ್ನಿ ನೋಡೋಣ. ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ, ಯೂಟ್ಯೂಬು ಎಲ್ರಿಗೋಸ್ಕರ ಅಂತ ಅಲ್ವಾ? ಎಲ್ರಿಗೋಸ್ಕರ ಯೂಟ್ಯೂಬು. ಈ ಯೂಟ್ಯೂಬಲ್ಲಿ ನಿಮಗೆ ಈಗ ನಾಲೆಡ್ಜ್ ಇರಬೇಕು, ಅಂದರೆ ನಿಮ್ಮ ವೃತ್ತಿಯ ನಾಲೆಡ್ಜು, ನಿಮ್ಮ ವೃತ್ತಿಯ ಎಕ್ಸ್ಪೀರಿಯನ್ಸು ನಿಮಗಿದ್ರೆ ಸಾಕು, ಯೂಟ್ಯೂಬಲ್ಲಿ ನೀವು ಸರ್ವೈವ್ ಆಗ್ಬೋದು. ಮತ್ತು ಈ ಸ್ಟಾರ್ಟ್ ಮಾಡೋಕ್ಕೆ ಏನಪ್ಪ ಬೇಕು? ಏನು ದೊಡ್ಡ ದೊಡ್ಡ ಕ್ಯಾಮ್ರಾ, ದೊಡ್ಡ ದೊಡ್ಡ ಮೊಬೈಲು, ಐಫೋನು ಅವೆಲ್ಲ ಏನು ಬೇಡ. ನಮ್ಮ ಹತ್ರ ಯಾವ ಫೋನ್ ಇರುತ್ತೋ ಅದರಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ನೇ ವಿಡಿಯೋನೇ ಪರ್ಫೆಕ್ಟಾಗಿರಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಎಲ್ಲ ಕೆಲಸದಲ್ಲೂ ಫಸ್ಟ್ ಮಾಡಬೇಕಾದ್ರೆ ಒಂದೊಂದು ಎಕ್ಸ್ಪೀರಿಯನ್ಸ್ ಹಾಗೇ ಆಗುತ್ತೆ, ತಪ್ಪು ಹಾಗೇ ಆಗುತ್ತೆ. ಆಗಲಿ, ಆದರೆ ನೀವು ಸ್ಟಾರ್ಟ್ ಮಾಡಬೇಕಾ, ಹೆಜ್ಜೆನ ಮುಂದಿಡಿ, ಹಿಂದಕ್ಕೆ ಹೋಗಬೇಡಿ. ಮತ್ತು
ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಒಂದು ಒಳ್ಳೆ ಐಡಿಯಾ ಬೇಕು, ಮತ್ತು ಒಂದು ಸ್ವಲ್ಪ ಧೈರ್ಯ ಬೇಕು. ಸ್ವಲ್ಪ ಧೈರ್ಯ, ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ, ಮತ್ತು ನಮಗೆ ಐಡಿಯಾಗಳನ್ನೆಲ್ಲ ನಮ್ಮ ಮೈಂಡಿಂದ ಈ ಯೂಟ್ಯೂಬ್ಗೆ ತುಂಬಕ್ಕೆ ಸ್ವಲ್ಪ ಧೈರ್ಯ ಬೇಕು ಮತ್ತು ಪ್ರಯತ್ನ. ಫಸ್ಟು ಏನಪ್ಪ ಬೇಕು ನಮಗೆ ಅಂದರೆ ಐಡಿಯಾ, ಅಂದರೆ ಐಡಿಯಾ ಬೇಕು. ಮತ್ತು ವಿಷಯ ಬಂದಾಗ ಐಡಿಯಾ ಯಾವ ರೀತಿ ಅದನ್ನು ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕು. ಸ್ವಲ್ಪ ಧೈರ್ಯ ಬೇಕು, ಆಮೇಲೆ ಬರ್ತಾ ಧೈರ್ಯ ತಾನಾಗೆ ಬರುತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮತ್ತು ನಾನು ಯೂಟ್ಯೂಬನ್ನು ಮಾಡೇ ಮಾಡ್ತೀನಿ ಅನ್ನೋ ಪ್ರಯತ್ನವನ್ನು ನಾವು ಮಾಡಬೇಕು, ಹೆಜ್ಜೆನ ಮುಂದೆ ಇಡಬೇಕು. ಆಗ ನಾವು ಯೂಟ್ಯೂಬರ್ ಆಗ್ಬೋದು. ನಮಗೇನು ದುಡ್ಡು ಬೇಕು, ಈಗಲೇ ಡಾಲರ್ಸ್ ಎಲ್ಲ ಬಂದುಬಿಡಬೇಕು, ಆ ಥರ ಎಲ್ಲ ಏನು ಬೇಡ. ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಎಲ್ಲ ಯೂಟ್ಯೂಬರು ಯಾವ ರೀತಿ ವಿಡಿಯೋಗಳನ್ನು ಮಾಡ್ತಾರೆ, ನಾವು ಯಾವ ರೀತಿ ವಿಡಿಯೋಗಳನ್ನು ಮಾಡ್ತೀವಿ ಅನ್ನೋ ಎಕ್ಸ್ಪೀರಿಯೆನ್ಸು ನಮಗೆ ಆಗಬೇಕು. ಮತ್ತು ಸಲೀಸಾಗಿ ನೀವು ವಿಡಿಯೋಗಳನ್ನು ಮಾಡಿಕೊಂಡು ಹೋಗಬಹುದು. ಫಸ್ಟು ನೀವೇನು ಮಾಡಬೇಕು, ಫಸ್ಟು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟೇ ಇಂಪಾರ್ಟೆಂಟು. ತಪ್ಪಾಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊತೀವಿ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸ್ಟಾರ್ಟ್ ಮಾಡೋದು ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.